IPL ಇತಿಹಾಸದಲ್ಲೇ ಎಲ್ಲ ಗುರು, ಇಡೀ ವರ್ಲ್ಡ್ ಕ್ರಿಕೆಟ್ ಅಲ್ಲಿ ಯಾರು ಮಾಡದೇ ಇರುವಂತಹ ಸಾಧನೆನ KKR ಟೀಮ್ ಅಂಡ್ ಶಾರುಖ್ ಖಾನ್ ಅವ್ರು ಮಾಡಿದ್ದಾರೆ. ಈ ಸಾಧನೆ ಏನು ಅನ್ನೋದನ್ನ ಪೂರ್ತಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪಟ್ಪಣ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೆ ವಿಡಿಯೋ ನಿಮ್ಮ ಎಲ್ಲ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಬನ್ನಿ, KKR ಟೀಮ್ ಮಾಡಿರೋ ಸಾಧನೆ ಏನಪ್ಪಾ ಅಂದ್ರೆ, ಇಡೀ ವರ್ಲ್ಡ್ ಅಲ್ಲೇ ಯಾವುದೇ ಒಂದು T20 ಫ್ರಾಂಚೈಸಿ ಆಗಿರ್ಬೋದು, T10 ಫ್ರಾಂಚೈಸಿ ಆಗಿರ್ಬೋದು, ಅಥವಾ 100 ಲೀಗ್ ಫ್ರಾಂಚೈಸಿ, ಯಾವುದೇ ಫ್ರಾಂಚೈಸಿ ಕೂಡ ಒಂದು ಓನ್ ಸ್ಟೇಡಿಯಂ ನ ಹೊಂದಿರ್ಲಿಲ್ಲ. ಅಂದ್ರೆ ಸ್ವಂತ ಸ್ಟೇಡಿಯಂ, ಅವ್ರದೇ ಒಂದು ಸ್ಟೇಡಿಯಂ ನ ಹೊಂದಿರ್ಲಿಲ್ಲ. ಆದ್ರೆ KKR ಟೀಮ್ ಆ ಓನ್ ಸ್ಟೇಡಿಯಂ ನ ಹೊಂದಿದೆ. ಈ ಓನ್ ಸ್ಟೇಡಿಯಂ ಎಲ್ಲಿದೆ, ಇದ್ರ ಫೀಚರ್ಸ್ ಏನಪ್ಪಾ ಅಂದ್ರೆ, ಈ ಓನ್ ಸ್ಟೇಡಿಯಂ ನ ಅಮೆರಿಕದ ಕ್ಯಾಲಿಫೋರ್ನಿಯಾದ ಲಾಸ್ ಏಂಜಲ್ ಅನ್ನುವಂತ ಜಾಗದಲ್ಲಿ ನಿರ್ಮಿಸಿದ್ದಾರೆ. ಇನ್ನು ಈ ಸ್ಟೇಡಿಯಂ ನ ನಿರ್ಮಿಸಿ ನಿನ್ನೆ ಜುಲೈ 1ನೇ ತಾರೀಕು ಸ್ಟೇಡಿಯಂ ನ ಉದ್ಘಾಟನೆ ಕೂಡ ಆಯಿತು. ಸ್ಟೇಡಿಯಂ ನ ಉದ್ಘಾಟನೆ ಆಗಿ ಇಲ್ಲಿ ಮೊದಲನೇ ಮ್ಯಾಚ್ ಕೂಡ ಆಯಿತು. ಮೊದಲನೇ ಮ್ಯಾಚ್ ಯಾವ್ದಾಯ್ತಪ್ಪ ಅಂದ್ರೆ, ಮೇಜರ್ T20 ಲೀಗ್ ನಡೀತಾ ಇದೆಯಲ್ಲ, ಅದರಲ್ಲಿ ನೈಟ್ ರೈಡರ್ಸ್ ಟೀಮ್ ನ ರೆಪ್ರೆಸೆಂಟ್ ಮಾಡುವಂತಹ ಲಾಸ್ ಏಂಜಲ್ಸ್ ನೈಟ್ ರೈಡರ್ಸ್ ಎಂಬ ಟೀಮು ತನ್ನ ಹೋಮ್ ಗ್ರೌಂಡ್ ಆಗಿ ಮಾಡಿಕೊಂಡು ಇಲ್ಲಿ ಮ್ಯಾಚಸ್ ಕೂಡ ಆಡ್ತಾ ಇದೆ. ಇನ್ನು ಇಲ್ಲಿ ಫ್ಯೂಚರ್ಸ್ ನ ನೋಡೋದಾದ್ರೆ, ಈ ಸ್ಟೇಡಿಯಂ ನಲ್ಲಿ 8 ವಿಕೆಟ್ ಗಳಿವೆ, 8 ಬ್ಯಾಟಿಂಗ್ ಪಿಚ್ಗಳಿವೆ, 8 ಬ್ಯಾಟಿಂಗ್ ಪಿಚ್ಗಳು. 8 ಇರೋದ್ರಿಂದ ಪ್ರಾಕ್ಟೀಸ್ ಮಾಡಕ್ ಆಗಿರ್ಬೋದು, ಅಥವಾ ಮ್ಯಾಚ್ ಗಳು ಬ್ಯಾಕ್ ಟು ಬ್ಯಾಕ್ ಆಡ್ಬೇಕಾದ್ರೆ ಒಂದೊಂದು ವಿಕೆಟ್ ನ ಬಳಸ್ಕೊಬಹುದು. ಮತ್ತು ಈ ಸ್ಟೇಡಿಯಂ ಸಂಪೂರ್ಣವಾಗಿ ICCಯ ನಿಯಮದಡಿ ಬಂದಿದೆ. ICC ನಿಯಮದಲ್ಲಿ ಏನೇನೈತೆ, ಸ್ಟೇಡಿಯಂ ಯಾವ ರೀತಿ ಇರಬೇಕು ಅಂತ ಇದೆ, ಅದಕ್ಕೆ ಒಳಪಟ್ಟಂತೆ ಮಾಡಿದ್ದಾರೆ. ಇನ್ನು ಈ ಸ್ಟೇಡಿಯಂ ನಲ್ಲಿ ಇನ್ನೊಂದು ಫೀಚರ್ಸ್ ಏನಪ್ಪಾ ಅಂದ್ರೆ, ಈ ಸ್ಟೇಡಿಯಂ ನಲ್ಲಿ ನೈಟ್ ಹೊತ್ತು ಕೂಡ ಮ್ಯಾಚಸ್ ಆಡೋಕೆ ಮಾಡಿದ್ದಾರೆ. ನೈಟ್ ಹೊತ್ತು ಕೂಡ ಮ್ಯಾಚಸ್ ನ ಆಡಬಹುದು. ಸುತ್ತ 6 ಫ್ಲಡ್ ಲೈಟ್ಸ್ ನ ಹಾಕಿದ್ದಾರೆ, 120 ಅಡಿ ಎತ್ತರವಾಗಿರುವ 6 ಫ್ಲಡ್ ಲೈಟ್ಸ್ ನ. ಇದರಿಂದ ನೈಟ್ ಹೊತ್ತು ಕೂಡ ಮ್ಯಾಚಸ್ ನ ಆಡಕ್ಕೆ ಈಸಿ ಆಗುತ್ತೆ. ಇನ್ನು ನೆಕ್ಸ್ಟ್ ಇನ್ನೊಂದು ಫೀಚರ್ಸ್ ಏನಪ್ಪಾ ಅಂದ್ರೆ, ಇದು ಒಂಥರ ಕೇಳಿದ್ರೆ ಬ್ಯಾಡ್ ಅನ್ಸ್ಬೋದು, 5,000 ಸೀಟಿಂಗ್ ಕೆಪಾಸಿಟಿ ಮಾತ್ರ ಇದೆ ಸದ್ಯಕ್ಕೆ. ಇದನ್ನ ನೆಕ್ಸ್ಟ್ ಇನ್ನು 2 ಇಯರ್ಸ್ ಅಲ್ಲಿ, ಅಂದ್ರೆ 2 ಇಯರ್ಸ್ ಅಂದ್ರೆ ಇಲ್ಲಿ ಒಲಿಂಪಿಕ್ ಕೂಡ, ಲಾಸ್ ಏಂಜಲ್ಸ್ ಅಲ್ಲಿ ನಡೀತಾರಂತ ಒಲಿಂಪಿಕ್ ನ ಎಲ್ಲಾ ಕ್ರಿಕೆಟ್ ಮ್ಯಾಚ್ ಗಳು ಕೂಡ ಇದೇ ಸ್ಟೇಡಿಯಂ ನಲ್ಲಿ ನಡೀತಿದೆ. ಇದು ಒಂಥರ ಗುಡ್ ನ್ಯೂಸ್ ಆಗ್ಬೋದು. ಆದ್ರೆ ಅದೇ ಸ್ಟೇಡಿಯಂಗೆ ಮ್ಯಾಚ್ ನೋಡಕ್ ಹೋಗುವಂತ ಜನಗಳಿಗೆ ತೊಂದರೆ ಆಗುತ್ತೆ. ಯಾಕೆಂದ್ರೆ ಕೇವಲ 15,000 ಸೀಟಿಂಗ್ ಕೆಪಾಸಿಟಿ ಮಾಡೋ ಚಾನ್ಸಸ್ ಇದೆ 2028 ಒಳಗಡೆ. 15,000 ಸೀಟಿಂಗ್ ಕೆಪಾಸಿಟಿ ಇರೋದ್ರಿಂದ ಇದೊಂಥರ ಬೇಜಾರಾಗಬಹುದು ಕ್ರಿಕೆಟ್ ಫ್ಯಾನ್ಸ್ಗೆ. ಇನ್ನು ಇಷ್ಟೆಲ್ಲಾ ಫೀಚರ್ಸ್ ಇದೆ. ಲಾಸ್ ಏಂಜಲ್ಸ್ ಒಲಿಂಪಿಕ್ ಇಲ್ಲೇ ನಡೆಯುತ್ತೆ 2028 ಅಲ್ಲಿ ಅನ್ನೋದು ಒಂದು ಶಾರುಖ್ ಖಾನ್ಗೆ ಒಂಥರ ಗುಡ್ ನ್ಯೂಸ್ ಇದ್ದಂಗೆ. ಮತ್ತು ಲಾಸ್ ಏಂಜಲ್ಸ್ ಒಲಿಂಪಿಕ್ ಅಲ್ಲಿ ವಿರಾಟ್ ಕೊಹ್ಲಿ ಆಡ್ಲೇಬೇಕು ಅಂತ ಎಲ್ಲ ಹೇಳ್ತಾ ಇದಾರೆ. ಅವರು ಆಡಿದ್ರೆ ಈ ಸ್ಟೇಡಿಯಂಗೆ ಪಕ್ಕಾ ಹೈಪ್ ಸಿಗೋದು ಗ್ಯಾರಂಟಿ. ನೀವೇನಂತೀರಾ ಈ ಸ್ಟೇಡಿಯಂ ಬಗ್ಗೆ ನನ್ನ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್.